18ನೇ ಅಧ್ಯಾಯವನ್ನ ನಾವು ನೀವೆಲ್ಲ ಎದ್ದು ಅಧ್ಯಯನ ಮಾಡೋಣ. ಅದಕ್ಕಾಗಿ ಶ್ರೀ ಬಾಪುಗೌಡ ಪಾಟೀಲ್ ಅವರು ಈಗಾಗಲೇ ತಮ್ಮ ಮುಂದೆ ಇದ್ದಾರೆ. ಅವರಿಗೆ ಸ್ವಾಗತ. ಎಲ್ಲ ಬಂಧುಗಳಿಗೆ ಶರಣಾರ್ಥಿಗಳು. 18ನೇ ಅಧ್ಯಾಯವನ್ನ ಮೊನ್ನೆ ತನಕ ನಾವು ನೋಡಿದ್ವಿ. ನಾನು ನಡುವೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದೆ. ಯಾವುದೇ ಸುಧಾರಣೆ ಮಾಡ್ಬೇಕಾದ್ರೆ, ಕ್ರಾಂತಿ ಮಾಡ್ಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಎರಡು ಸಂಗತಿಗಳನ್ನ ಗಮನಿಸಬೇಕು. ಒಂದು ನಾಯಕತ್ವ, ಇನ್ನೊಂದು ಆ ನಾಯಕನಿಗೆ ಅಗತ್ಯ ಇರುವಂತ ಸ್ವಾತಂತ್ರ್ಯ. ಜೀವನ ಚರಿತ್ರೆಗೂ ಕಾದಂಬರಿಗೂ ಇರುವ ವ್ಯತ್ಯಾಸ ಏನು ಅಂದ್ರೆ, ಜೀವನ ಚರಿತ್ರೆ ಒಂದು ವರದಿ. ಅಲ್ಲಿ ಮನೋವೈಜ್ಞಾನಿಕ ಬೆಳವಣಿಗೆ ಇರುವುದಿಲ್ಲ, ವಿಶ್ಲೇಷಣೆ ಇರುವುದಿಲ್ಲ, ಸೈಕೋ ಅನಾಲಿಸಿಸ್ ಅಂತೀವಲ್ಲ ಹಾಗೆ ಕಥಾನಾಯಕದ್ದಾಗ್ಲಿ ಅಥವಾ ಬೇರೆ ಯಾವುದೇ ಪಾತ್ರಗಳದಾಗ್ಲಿ ಸೈಕೋ ಅನಾಲಿಸಿಸ್ ಇರೋದಿಲ್ಲ. ಆದ್ರೆ ಈ ಕಾದಂಬರಿಯಲ್ಲಿ ಅಥವಾ ಒಂದು ಕಥೆ ಆಗ್ಲಿ, ಮಹಾಕಾವ್ಯ ಆಗ್ಲಿ, ಇಲ್ಲಿ ನಾಯಕನಿಗೆ ಅದೆಲ್ಲ ಅಗತ್ಯ ಆಗ್ತದೆ. ಆ ನಾಯಕನ ಪಾತ್ರವನ್ನ ಸುಸ್ಪಷ್ಟವಾಗಿ ನಾವು ಕಟ್ಟಿಕೊಡ್ಬೇಕಾದ್ರೆ ಇದು ಬೇಕು ಅನ್ನುವಂತಹದ್ದು ಕಾದಂಬರಿಕಾರನಾಗಿ ನಾನು ಆಲೋಚಿಸಿದ ರೀತಿ. ಅದಕ್ಕಾಗಿ ಸಿದ್ಧಲಿಂಗೇಶ್ವರ ಮಠಕ್ಕೆ ಜಗದ್ಗುರುವಾಗಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಕಥಾನಾಯಕ ಅಪೇಕ್ಷೆ ಪಟ್ಟದ್ದು ಏನು ಅಂದ್ರೆ, ಅಲ್ಲಿಯ ಆಸ್ತಿ ಅಥವಾ ಸಂಪತ್ತು ಅಲ್ಲ, ಸ್ವಾತಂತ್ರ್ಯ. ನಾನು ಇಲ್ಲಿಗೆ ಬಂದ್ರೆ ನೀವು ಏನ್ ಕೊಡ್ತೀರಿ ಅಂತ ಕೇಳಿದಾಗ ಅವರು ಭೌತಿಕ ಆಸ್ತಿಯ ಬಗ್ಗೆ ಮಾತಾಡಿದಾರೆ. ಇವರು ಕೊನೆಗೆ ನನಗೆ ಭೌತಿಕ ಆಸ್ತಿ ಬೇಕಾಗಿಲ್ಲ, ನನಗೆ ಸ್ವಾತಂತ್ರ್ಯ ಬೇಕು, ನೀವು ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಕೊಡ್ತೀರಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾನು ಬಂದೆ ಅಂತ ಅವರು ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಯಾವ ಸ್ವಾತಂತ್ರ್ಯವನ್ನು ನಾನೇ ಅನುಭವಿಸಲಿಲ್ಲ, ಇನ್ನ ನಿಮ್ಮ ಸ್ವಾತಂತ್ರ್ಯ ಕಸ್ಕೊಳ್ಳೋ ಹಕ್ಕು ನನಗೆಲ್ಲದೆ, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡ್ತೀನಿ, ನೀವು ಬರ್ರಿ ಅಂತ ಹೇಳಿದ್ರು. ಈ ಅಧ್ಯಾಯದಲ್ಲಿ ನಮಗೇನ್ ಗೊತ್ತಾಗ್ತದೆ ಅಂದ್ರೆ, ತೋಂಟದ ಶಿವಕುಮಾರ ಮಹಾಸ್ವಾಮಿಗಳವರು, 18ನೇ ಜಗದ್ಗುರು ಅಂತ ಶಿವಕುಮಾರ ಮಹಾಸ್ವಾಮಿಗಳು ಎಷ್ಟು ಮುಗ್ಧರಾಗಿದ್ರು ಅಂತ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಶಾಂತವೀರ ಪಟ್ಟಾಧ್ಯಕ್ಷರು ಹೇಗೆ ಮಾತೃ ಹೃದಯಗಳಾಗಿದ್ರು ಹಾಗೆ ಇವರು ಕೂಡ ಮಾತೃ ಹೃದಯಗಳಾಗಿದ್ರು ಅನ್ನೋದನ್ನ ಅವರು ತಿಳ್ಕೊಂಡ ಮೇಲೆ ಅಲ್ಲಿಗೆ ಜಗದ್ಗುರುವಾಗಿ ಬರ್ಲಿಕ್ಕೆ ಮನಸ್ಸು ಮಾಡ್ತಾರೆ ಅನ್ನೋದು. ಇವರು 19ನೇ ಜಗದ್ಗುರುಗಳಾಗಿ ಅಲ್ಲಿ ಬರೋದಕ್ಕೆ ಸಿದ್ಧತೆ 19ನೇ ಅಧ್ಯಾಯದಲ್ಲಿ ಬರ್ತದೆ. ಸಿದ್ಧತೆಗೆ ಎರಡು ಮುಖ, ಒಂದು ಭೌತಿಕ, ಇನ್ನೊಂದು ಮಾನಸಿಕ. ಎರಡೂ ರೀತಿಯಲ್ಲಿ ನಾವೆಲ್ಲರೂ ಸಿದ್ಧರಾಗಬೇಕಿತ್ತು. ನಾವೆಲ್ಲರೂ ಎಂದರೆ ನಾನು, ಶಾಂತವೀರ ಪಟ್ಟಾಧ್ಯಕ್ಷರು, ನನ್ನ ಪೂರ್ವಾಶ್ರಮದ ಬಂಧುಗಳು, ಗದಗಿನ ಜಗದ್ಗುರುಗಳು, ಆ ಮಠದ ಭಕ್ತರು, ಹೀಗೆ ಎಲ್ಲ ಬರುವ ಬದಲಾವಣೆಗೆ ಸ್ಪಂದಿಸಲು ಮತ್ತು ಹೊಂದಿಕೊಳ್ಳಲು ಸಿದ್ಧರಾಗಬೇಕಿತ್ತು. ಚಿಕ್ಕದೇ ಇರಲಿ, ದೊಡ್ಡದೇ ಇರಲಿ, ಬದಲಾವಣೆ ಎಂದರೆ ಅಷ್ಟಿಷ್ಟು ಏರುಪೇರು, ಎಡವಟ್ಟು ಮತ್ತೆ ಮಾನಸಿಕ ಒತ್ತಡ ಇದ್ದೇ ಇರುತ್ತದೆ. ಈ ಎಲ್ಲ ನನ್ನ ಸುತ್ತಲೇ ಕೇಂದ್ರೀಕೃತವಾಗಿದ್ದರಿಂದ ಎಲ್ಲರಿಗಿಂತ ಹೆಚ್ಚಿನ ಒತ್ತಡ ನನ್ನ ಮೇಲಿತ್ತು. ಗದಗಿನಿಂದ ಬಂದ ಕೂಡಲೇ ಮೂಜುಗಮ್ಮ ಅವರನ್ನು ಕಂಡು ವಿಷಯ ತಿಳಿಸಿದೆ. ಪರಂಜ್ಯೋತಿ ಪತ್ರಿಕೆಯ ಸಂಪಾದನೆ ಹಾಗೂ ಪ್ರಕಟಣೆಯ ಜವಾಬ್ದಾರಿಯನ್ನು ಯಾರಿಗೆ ಒಪ್ಪಿಸುವುದು ಎಂದು ಕೇಳಿದೆ. ತುಸು ಹೊತ್ತು ವಿಚಾರ ಮಗ್ನರಾದ ಅವರು, ದೇವ್ರು, ನೀವು ಹೋಗ್ತೀರಿ ಅಂತ ಗೊತ್ತಾದ ಬಳಿಕ ನಮ್ಮನ್ನು ಕಾಡಿದ ಮೊದಲನೇ ಸಮಸ್ಯೆ
ಇದೇ ಆಗೈತಿ. ಯಾರಿಗ ಒಪ್ಪಿಸ್ಬೇಕು ಅಂತ ತಿಳಿದಂಗಾಗೈತಿ ನೋಡ್ರಿ. ಮತ್ತ್ಯಾಕ್ ಬಹುವಚನ ಪ್ರಯೋಗ ರೀ ಬುದ್ಧಿ? ಯಾಕಂದ್ರ ನೀವು ಮುಂದ ಜಗದ್ಗುರುಗಳಾಗುವವರು. ನಾವು ಈಗಿಂದನ ರೂಢಿ ಮಾಡ್ಕೋಬೇಕಲ್ಲ. ಹ ನಾ ಏನಾದ್ರೂ ನನ್ನನ್ನ ರೂಪಿಸಿದ ಶಕ್ತಿ ತಾವೇ ಅಲ್ಲ ಬುದ್ಧಿ. ಇರ್ಬಹುದು, ಆದ್ರೆ ಎಲ್ಲದಕ್ಕೂ ರೂಢಿ, ಸಂಪ್ರದಾಯ, ಶಿಷ್ಟಾಚಾರ ಅಂತ ಇರ್ತಾವ. ಯಾರಾದ್ರೂ ಎಷ್ಟೇ ದೊಡ್ಡವರಾದ್ರೂ ಅದನ್ನ ಪಾಲಿಸ್ಲೇಬೇಕಲ್ಲ. ಅದು ಇರ್ಲಿ. ಈಗ ಪರಂಜ್ಯೋತಿ ಪತ್ರಿಕೆಯ ಜವಾಬ್ದಾರಿಯನ್ನ ಅಲ್ಲಿ ಹೋದ ಬಳಕನು ನೀವೇ ನೋಡ್ಕೋಬಹುದೇನು ಅಂತ. ಇಲ್ರಿ ಬುದ್ಧಿ, ಅಲ್ಲಿ ನಾ ಮಾಡೋ ಕೆಲ್ಸಕ್ಕ ನನ್ನಂತ ನೂರಾರು ಜನ ಬೇಕು. ಯಾವುದನ್ನೇ ಆಗ್ಲಿ ಅರ್ಧಮರ್ಧ ಮಾಡೋದು ನನಗ ಇಷ್ಟ ಇಲ್ಲ. ಅದು ಸರಿ, ನಿಮ್ ಶ್ರದ್ಧೆ ಎಂತಹದ್ದು ಅಂತ ನನಗ ಗೊತ್ತಿಲ್ಲ. ಇರ್ಲಿ, ಸದ್ಯಕ್ಕ ಅದರ ಜವಾಬ್ದಾರಿ ನಮ್ಮ ಮೇಲೆ ಇರ್ಲಿ. ಮುಂದೆ ಯಾರ ಹೊತ್ಕೊಳ್ಳೋ ಸಮರ್ಥರು ಸಿಕ್ಕಾರು ಆಯ್ತ್ರಿ. ನಾನು ಅಲ್ಲಿ ಹೋದ ಬಳಕನು ನನಗ ತಮ್ಮ ಆಶೀರ್ವಾದ, ಮಾರ್ಗದರ್ಶನ ಬೇಕೇ ಬೇಕು. ಅದನ್ನ ನೀವು ಹೇಳ್ಬೇಕೇನು? ಸಸಿ ನೆಟ್ಟವಾಗ ನೀರು, ಗೊಬ್ಬರ ಹಾಕಿ ಬೆಳೆಸೋ ಜವಾಬ್ದಾರಿನೂ ಇರ್ಬೇಕಲ್ಲ. ಆಯ್ತು, ನಮ್ ಬೆಂಬಲ ನಿಮ್ಗೆ ಯಾವಾಗ್ಲೂ ಇದ್ದೇ ಇರ್ತದ. ನಿಮ್ಮಿಂದ ಒಂದು ಹೊಸ ಸಂಸ್ಥಾನ ನಿರ್ಮಾಣ ಆಗ್ಲಿ, ನಿಮ್ ಕೀರ್ತಿ ಎಲ್ಲಾ ಕಡೆ ಹಬ್ಬಲಿ. ಆಯ್ತು ಬುದ್ಧಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾವು ಯಾವುದೇ ವಸ್ತು, ವ್ಯಕ್ತಿ ಅಥವಾ ಆಸ್ತಿಯನ್ನ ಬಿಟ್ಟು ಕೊಟ್ಟಿದ್ರು ಅದರ ಮೇಲಿನ ಮೋಹ ಸಂಪೂರ್ಣವಾಗಿ ನಷ್ಟ ಆಗಿರೋದಿಲ್ಲ. ಶಾಂತವೀರ ಪಟ್ಟಾಧ್ಯಕ್ಷರ ಸ್ಥಿತಿಯು ಇಂಥದೇ ಆಗಿತ್ತು. ನಾನು ಕೊಡಬಾರದಿತ್ತು, ಬಿಡಬಾರದಿತ್ತು ಎಂಬ ದ್ವಂದ್ವದೊಳಗೆ ಮುಪ್ಪನ್ನು ಹೊತ್ತು ಮುನ್ನಡೆದಿದ್ದರು. ಅವರಲ್ಲಿ ಮೊದಲಿನ ಲವಲವಿಕೆ ಇರಲಿಲ್ಲ. ಸದಾ ಕಾಲವು ಶೂನ್ಯ ಮನಸ್ಕರಾಗಿಯೇ ಇರುತ್ತಿದ್ದರು. ಇಂಥ ಸ್ಥಿತಿಯಲ್ಲಿ ಈ ಮುಂಚೆ ಅವರನ್ನು ನೋಡಿರದ ನನಗೆ ಸಂಕಟವಾಗುತ್ತಿತ್ತು. ಗುಬ್ಬಿ ಶ್ರೀಗಳ ಎಚ್ಚರಿಕೆ ಅವರನ್ನು ಕಂಗೆಡಿಸಿತ್ತು. ಕಳಕೊಂಡು ಕಣ್ಣೀರಿಡುವುದಕ್ಕಿಂತ ದೂರದಿಂದಲಾದರೂ ನೋಡಿ ಸಂತೋಷ ಪಡುವ ನಿರ್ಧಾರಕ್ಕೆ ಬಂದಿದ್ದರಲ್ಲವೇ? ಆದರೂ ಸಿಂದಗಿ ಹಿರೇಮಠದ ಏಳಿಗೆಯನ್ನು ನನ್ನ ಮೂಲಕ ಸಾಕಾರಗೊಳಿಸುವ ಅವರ ಇಚ್ಛೆ ಕೈಗೂಡಲಿಲ್ಲ ಎಂಬ ನಿರಾಶಾ ಭಾವ ಅವರನ್ನು ಆವರಿಸಿತ್ತು. ಪಟ್ಟಾಧಿಕಾರಕ್ಕಿಂತ ಮುಂಚೆ ತುಸು ದಿನಗಳನ್ನಾದರೂ ಸಿಂದಗಿಯಲ್ಲಿ ಕಳೆಯುವ ನಿರ್ಧಾರ ಮಾಡಿ ನಾವಿಬ್ಬರು ಅಲ್ಲಿಗೆ ಹೊರಡುವ ನಿರ್ಧಾರ ಮಾಡಿದೆವು. 19ನೇ ಅಧ್ಯಾಯ ಈ ಸಿದ್ಧತೆಯ ಕುರಿತಾಗಿ ಆಲೋಚನೆಗೆ ಹಚ್ಚಿತು. ಇನ್ನು 20ನೇ ಅಧ್ಯಾಯದಲ್ಲಿ ಕೊಟ್ಟೂರಿಗೆ ಹೋಗುವ ಮುನ್ನ, ಕೊಟ್ಟೂರು ಅಂದ್ರೆ ಇಲ್ಲಿ ಊರ ಹೆಸರು ಕೊಟ್ಟೂರು ಅಲ್ಲ, ಕೊಟ್ಟ ಊರಿಗೆ. ಹಂಗೆ ಒಬ್ಬ ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಸಿದ್ಧತೆ ಇರ್ತದೆ, ದುಃಖ, ಆತಂಕ ಇರ್ತದೆ. ಅದೇ ತರಹದ ದುಃಖ, ಆತಂಕ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ಮಠದಿಂದ ಇನ್ನೊಂದು ಮಠಕ್ಕೆ, ಒಂದು ಪೀಠದಿಂದ ಇನ್ನೊಂದು ಪೀಠಕ್ಕೆ ಕಳಿಸುವಾಗಿನ ಆ ಆತಂಕ, ತಳಮಳ, ಅದು ಇಲ್ಲೂ ಇರ್ತದ ಅನ್ನೋದಕ್ಕೆ ನಾನು ಈ ಶೀರ್ಷಿಕೆಯನ್ನ ಆಯ್ಕೆ ಮಾಡಿಕೊಂಡೆ, ಕೊಟ್ಟೂರಿಗೆ ಹೋಗುವ ಮುನ್ನ ಅಂತ. ಸಿಂದಗಿ ನಾ ಹುಟ್ಟಿದ ಊರಲ್ಲದಿದ್ದರೂ ಹುಟ್ಟೂರಿಗೆ ಸಮನಾದದ್ದು. ಪ್ರತಿ ಬಾರಿ ಅಲ್ಲಿಗೆ ಹೋಗುವಾಗಲೂ ಬಾಲ್ಯದ ನೆನಪುಗಳು ಹುಟ್ಟಿದದ್ದು ಕುಣಿಯುತ್ತಿದ್ದವು. ಆದರೆ ಈ ಬಾರಿ ಅದು ನಾ ಕಂಡ ಹಲವು ಊರುಗಳಲ್ಲಿ ಒಂದು ಎಂದು ಅನ್ನಿಸಿತು. ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳುವಾಗ ಭಾವ ಪ್ರಧಾನ ಪಾತ್ರ ವಹಿಸಿದರೆ, ಬಿಡಿಸಿಕೊಳ್ಳುವಾಗ ಬುದ್ಧಿ ಮತ್ತು ಅರಿವು ಪ್ರಧಾನ ಪಾತ್ರ ನಿರ್ವಹಿಸುತ್ತವೆ. ನಾನು ಹೇಳಿದ್ನಲ್ಲ, ಜೀವನ ಚರಿತ್ರೆಗೂ ಕಾದಂಬರಿ ಅಥವಾ ಸೃಜನ ಕೃತಿಗೂ ಇರುವಂತಹ ಅಂತರ ಇದೆ. ಕೆಲವು ಬಾರಿ ಕಾದಂಬರಿಕಾರ ಈ ರೀತಿಯಾದಂತಹ ದರ್ಶನಗಳ
ಪರಿಚಯ ಮಾಡಿಕೊಡುವ ಅಗತ್ಯ ಇರ್ತದೆ ಅಂತ ನಾನು ಯಾವಾಗ್ಲೂ ಭಾವಿಸ್ತಾ ಇರ್ತೇನೆ. ಹಾಗೆ ಸಂಬಂಧಗಳ ಬಗ್ಗೆ ಇಲ್ಲಿ ಒಂದು ವ್ಯಾಖ್ಯಾನ ಮಾಡುವ ಅಗತ್ಯ ನನಗನ್ನಿಸ್ತು. ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳುವಾಗ ಭಾವ ಪ್ರಧಾನ ಪಾತ್ರ ವಹಿಸಿದರೆ, ಬಿಡಿಸಿಕೊಳ್ಳುವಾಗ ಬುದ್ಧಿ ಮತ್ತು ಅರಿವು ಪ್ರಧಾನ ಪಾತ್ರ ನಿರ್ವಹಿಸುತ್ತವೆ. ಒಮ್ಮೆ ನಾನು ಗದಗಿನ ಮಠಕ್ಕೆ ಜಗದ್ಗುರುವಾಗಿ ಹೋದರೆ ಬುದ್ಧಾಪೂರ್ವಕವಾಗಿ ಪೂರ್ವಾಶ್ರಮದ ಸಂಬಂಧಗಳನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿಕೊಳ್ಳಲೇಬೇಕು ಎಂದು ಸಂಕಲ್ಪ ಮಾಡಿಯೇ ಬಂದಿದ್ದೆ. ನನ್ನನ್ನು ಬಿಟ್ಟು ಕೊಡುವುದು ಹೇಗೆ ಎಂಬ ಧರ್ಮ ಸಂಕಟ ನಮ್ಮ ತಂದೆ ತಾಯಿ ಬಂಧು ಬಳಗದವರಿಗೂ ಎದುರಾಗಬಹುದು ಎಂದು ನಿರೀಕ್ಷಿಸಿದ್ದ ನನಗೆ ಅಲ್ಲಿ ಹೋದ ಬಳಿಕ ಹಾಗೆನ್ನಿಸಲಿಲ್ಲ. ನನ್ನ ತಂದೆ ಮರಯ್ಯ ಮುಗ್ಧ ವ್ಯಕ್ತಿ. ಬೆಳಿಗ್ಗೆ ಎದ್ದದ್ದೇ ಕಾಲಿಗೆ ಜಂಗು ಕಟ್ಟಿಕೊಂಡು ಕೈಯಲ್ಲಿ ಜೋಳಿಗೆ ಹಿಡಿದು ಹಿಟ್ಟಿನ ಕಾಯಕಕ್ಕೆ ಹೋಗುವುದು, 2-3 ಗಂಟೆಗಳ ಕಾಲ ಊರಲ್ಲಿಯ ಪ್ರಮುಖರ ಮನೆಗಳಿಗೆ ಹೋಗಿ ಹಿಟ್ಟು ನೀಡಿಸಿಕೊಂಡು ಬರುವುದು ಅವರ ನಿತ್ಯದ ಕಾಯಕ. ಕಾಲ ಯಾವುದೇ ಇರಲಿ, ಇವರ ಕಾಯಕಕ್ಕೆ ರಜೆ ಎಂಬುದು ಇರಲಿಲ್ಲ. ಇಷ್ಟನ್ನೇ ಮಾಡಿ ಬರಬೇಕು ಎಂದು ಹೊರಟ್ರೆ 1 ಗಂಟೆಯಲ್ಲಿ ಎಲ್ಲ ಮನೆ ತೀರಿಸಿಕೊಂಡು ಬರಬಹುದಿತ್ತು. ಆದರೆ ಆತ ಹೆಣ್ಣುಗಳಿನ ಮನುಷ್ಯ. ಹೀಗಾಗಿ ಊರಿನ ಗೃಹಿಣಿಯರ ಹಿರಿಯ ಅಣ್ಣನಂತೆ ಅವರ ಕಷ್ಟ ಸುಖ ಕೇಳಿಕೊಂಡು ಅವರು ಕೊಡುವ ಚಹಾ ಮಜ್ಜಿಗೆ ಕುಡಿಯುತ್ತಾ ಎಲ್ಲ ಮನೆ ತೀರಿಸಲು 3 ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತಿತ್ತು. ಹೀಗಾಗಿ ಹಿಟ್ಟಿನ ಕಾಯಕದ ಜಂಗಮರೆಂದರೆ 1900ರ ಸಂದರ್ಭದಲ್ಲಿ ಅಘೋಷಿತ ಕುಟುಂಬ ಸಲಹಾ ಕೇಂದ್ರಗಳಂತೆ ಕಾರ್ಯ ನಿರ್ವಹಿಸಬೇಕಾಗುತ್ತಿತ್ತು. ಒಮ್ಮೊಮ್ಮೆ ಅವರಿಗೆ ಆರೋಗ್ಯ ಸರಿ ಇಲ್ಲದಾಗ ಅಥವಾ ಅವರು ಕೆಲಸದ ನಿಮಿತ್ತ ಊರಿಗೆ ಹೋದಾಗ ಹಿಟ್ಟಿನ ಕಾಯಕಕ್ಕೆ ಹೋಗುತ್ತಿದ್ದ ನನಗೂ ಕೂಡ ಗೃಹಿಣಿಯರು ತೋರುತ್ತಿದ್ದ ಕಾಳಜಿ ಕಕ್ಕುಲತೆಯಿಂದ ಅವರು ಕೊಡುವ ಉಂಡಿ, ಚೂಡ, ಹಾಲು, ಮಜ್ಜಿಗೆ ಸೇವಿಸಿ ತಡವಾಗಿ ಮನೆಗೆ ಬರುತ್ತಿದ್ದರಿಂದ ಇದೆಲ್ಲ ಅರ್ಥವಾಗುತ್ತಿತ್ತು. ಅಪ್ಪ ತುಂಬಾ ಭೋಳೆ ಸ್ವಭಾವದವ, ನಿರ್ಮಲ ಅಂತಃಕರಣಿ, ಪರನಾರಿ ಸೋದರ. ಹೀಗಾಗಿ ಎಲ್ಲರೂ ಹೇಳುವ ಸಮಸ್ಯೆಗಳನ್ನು ಕೇಳಿಕೊಂಡು ಸಲಹೆ ಇತ್ತು ಬರುತ್ತಿದ್ದ. ಆತ ಅದೆಷ್ಟು ಭಾವುಕ ಇದ್ದನೆಂದರೆ ಒಮ್ಮೊಮ್ಮೆ ಕೆಲವು ಗೃಹಿಣಿಯರು ನಿವೇದಿಸುವ ಕರುಣಾರ್ದ್ರ ಕಥಾನಕ ಕೇಳಿ ತಾನೇ ಗಳಗಳನೆ ಹತ್ತು ಬಿಡುತ್ತಿದ್ದನಂತೆ. ಇನ್ನು ನಮ್ಮ ತಾಯಿ ಶಂಕರವ್ವನ ಸಂಪರ್ಕ ಜಾಲ ತುಂಬಾ ದೊಡ್ಡದು. ಕನ್ನಡ, ಉರ್ದು, ಮರಾಠಿ ಹಾಗೂ ತೆಲುಗು ಭಾಷೆಗಳನ್ನು ಬಲ್ಲ ಆಕೆಯ ಸ್ನೇಹಿತೆಯರು ಊರು ತುಂಬಾ ಇದ್ರು. ಹೀಗಾಗಿ ಈ ಕೆಲಸದ ನೆಪ ಮಾಡಿಕೊಂಡು ಹೊರಟ್ರೆ 2-3 ತಾಸು ಕಳೆದೇ ಬರುತ್ತಿದ್ದಳು. ಅಪ್ಪ ಸ್ವಸಂತೃಪ್ತನಾದರೆ ಅವ್ವ ಅತಿ ಮಹತ್ವಾಕಾಂಕ್ಷಿ. ಈಗ ನಾನು ಹೆತ್ತ ಮಗ ಜಗದ್ಗುರುವಾಗಲಿದ್ದಾನೆ ಎಂದು ಕೇಳಿದ ನಂತರವಂತೂ ಆಕೆಯ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ತಾನು ಜಗದ್ಗುರುವಿನ ತಾಯಿ ಎಂದು ಹೇಳಿಕೊಳ್ಳುವಲ್ಲಿ ಆಕೆಗೆ ಹೆಮ್ಮೆ ಇತ್ತು. ಉಳಿದ ಬಂಧುಗಳ ಧೋರಣೆಯೂ ಹೆಚ್ಚು ಕಡಿಮೆ ಇದೇ ರೀತಿಯದಾಗಿತ್ತು. ಸಾಮಾಜಿಕ ಕಾರ್ಯಕರ್ತರಾದ ಡಾಕ್ಟರ್ ಬೊಮ್ಮಣ್ಣಿ, ಶ್ರೀ ವಾರದ್, ಡಾಕ್ಟರ್ ನಾಡಗೌಡ, ಶ್ರೀ GC ಮಾರ್ಸನಳ್ಳಿ, ರೇವಡಿಗಾರ್ ಮುಂತಾದವರೆಲ್ಲ ಬಂದು ತಮ್ಮ ಸಂತಸ ಸಂಭ್ರಮ ವ್ಯಕ್ತಪಡಿಸಿದರೆ, ಮತ್ತೆ ಕೆಲವು ಹಿರಿಯರು ಹಾಗೂ ತಾಯಂದಿರು ಹುಟ್ಟೂರು ಬಿಟ್ಟು ಕೊಟ್ಟೂರಿಗೆ ಹೋಗು ಹೆಂಗಸರಂಗ ಊರಿಂದ ಊರಿಗೆ ಹೋಗೋದು ಏನ್ ಶೋಭಾನಯ್ಯಪ್ಪ, ಶಂಕರವ್ವ ಪುಣ್ಯವಂತಿ, ನಿನ್ನಂತ ಮುಕ್ತಿನ ಹೆತ್ತಾಳ, ನೀ ಅಂದ್ರ ನಮ್ಮೂರ್ ಸಿರಿ, ಅವರು ಏನ್ ಕೊಡ್ತೀನಂದ್ರು ನೀ ಈ ಊರ್ ಬಿಟ್ಟು ಇಲ್ಲಿ ಭಕ್ತರನ್ನು ಬಿಟ್ಟು ಹೋಗ್ಬೇಡ ನೋಡುವುದರಿ ಎಂದು ಕಕ್ಕಲಾತಿ ತೋರುತ್ತಿದ್ರು. ಈ ತರದ ಮಿಶ್ರ ಪ್ರತಿಕ್ರಿಯೆ ಸಿಂಧಿಗೆಯಲ್ಲಿ ದೊರಕಿತು. ಶಾಂತವೀರ ಪಟ್ಟಾಧ್ಯಕ್ಷರು ಮೊದಲಿಗಿಂತ ಮಿತಭಾಷೆಯಾಗಿದ್ದರು. ಬಂದವರೊಂದಿಗೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಸುಮ್ಮನಾಗಿ ಬಿಡುತ್ತಿದ್ದರು. ಭಕ್ತರು ಮಠದಲ್ಲಿ ಇರದಿದ್ದಾಗ ತಮ್ಮ ಕಪಾಟು ಟ್ರಂಕುಗಳ ಕೀಲಿ ತೆಗೆದು ಏನನ್ನೋ ಹುಡುಕುವುದು, ಹೊಂದಿಸುವುದು ಮಾಡುತ್ತಿದ್ದರು. ನಾವು ಇಲ್ಲಿಗೆ ಬಂದ 1-2 ದಿವಸಗಳಲ್ಲಿ ಈ ಮುಂಚೆ ಬಂದಿದ್ದ ದುಧನೆಯ ಭಕ್ತರ ತಂಡ ಮಠಕ್ಕೆ ಆಗಮಿಸಿತು. ಪಡಸಾಲೆಯಲ್ಲಿ ನಿಂತಿದ್ದ ನಾನೇ ಅವರನ್ನು ಸ್ವಾಗತಿಸಿ ಉಪಚರಿಸಿದ ಬಳಿಕ, ಹೇಳ್ರಿ ಏನಾರ ಹೇಳುದಿತ್ತೇನೋ ಎಂದು ಕೇಳಿದೆ. ನಿಮ್ ಸಂಗಾಟ ಮಾತೇನೂ ಇಲ್ರಿ ದೇವ್ರು, ಬಡದಪ್ಪನವ್ರು ಕೂಡ ನಮ್ ಜಗಳ ಐತಿ ಎಂದ ಮಲ್ಲೇಶಪ್ಪನ ಮಾತು ಕೇಳಿ ನಗುತ್ತ, ಅಂದ್ರ
ಈಗ ಅವ್ರು ಕೂಡ ಜಗಳಾಡಕ್ ತಯಾರಾಗಿ ಬಂದಿರಿ ಅಂದಂಗ ಆತು. ಎಂದ್ರೆ ಹೌದ್ರಿ, ನಮ್ ಜಗಳ ಅಸನೇರಿ ಇಲ್ರಿ. ಪಟ್ಟದೇವ್ರಿಗೆ ದುಧನಿ ಮಲ್ಲೇಶಿ ಬಂದ ಅಂತ ಹೇಳ್ರಿ. ಈ ಶಾಲೆಗೆ ಬಂದ ದೊಡ್ಡಪ್ಪ ಗೆಲ್ತೀನಿ ಅನ್ನೋರು ಕೂಡ ಜಟಾಪಟಿ ಇರ್ಬೇಕೇ ವಿನ ಸೋತವ್ರು ಕೂಡ ಏನ್ ಜಗಳೋ ಮಲ್ಲೇಶಿನೆಂದು ಎನ್ನುತ್ತಾ ಕುಳಿತುಕೊಂಡ್ರು. ಅದೇ ಆವತ್ತು ಸೋತಿದ್ರ ನಾವು ಗೆಲ್ತಿದ್ವಿ, ಹೌದಲ್ರಿ? ಯಾರು ಬಂದು ಕೇಳಿದ್ರು ನನ್ನ ಮರಿನ ಬಿಟ್ಟು ಕೊಡಂಗಿಲ್ಲ ಅಂತ ಗಟ್ಟಿದನೆಯಾಗಿ ಹೇಳಿದ್ ನೀವು ಗೊತ್ತ ಕೂನ ಇಲ್ದವ್ರ ಮುಂದ್ ಸೋತು ಈ ಬಂಗಾರದಂತ ಬದುಕ ಒಪ್ಪಿಸಿ ಬಂದಿರಲ್ರಿ ಬುದ್ಧಿ. ನೋಡಪ್ಪ, ನಾವು ಮನುಷ್ಯರು ಚುಕ್ಕೋಳ ಕೈಯಾನ ಬೋರಂಗಿ ಇದ್ದಂಗ. ಇಲ್ಲಿ ಕರ್ನಾಟಕದ ಎಲ್ಲಾ ಭಾಗದಿಂದ ಬಂಧುಗಳು ಭಾಗವಹಿಸ್ತಾರ ಅನ್ನೋ ಕಾರಣಕ್ಕಾಗಿ ಒಂದು ವಿವರಣೆ ಕೊಡ್ಬೇಕು ಅನಿಸ್ತದೆ. ಇಲ್ಲಿ ನಾನು ಹೇಳ್ತೇನೆ, ದರ್ಶನದ ಬಗ್ಗೆ ನಾ ಮಾತಾಡ್ತಾ ಇದ್ನಲ್ಲ, ಅದಕ್ಕೆ ಇಲ್ಲಿ ಇರುವಂತ ಈ ದರ್ಶನದ ಅರ್ಥ ಏನು ಅಂತಂದ್ರ, ನಾವು ಮನುಷ್ಯರು ಚುಕ್ಕೋಳ ಕೈಯಾನ ಬೋರಂಗಿ ಇದ್ದಂಗ. ಚುಕ್ಕೋಳು ಅಂದ್ರ ಚಿಕ್ಕ ಮಕ್ಕಳನ್ನ ನಮ್ಮ ಭಾಗದಲ್ಲಿ ಚುಕ್ಕೋಳು ಅಂತ ಕರೀತಾರೆ. ಬೋರಂಗಿ ಅಂತಂದ್ರೆ ಈ ಬಣ್ಣದ ಕೀಟಗಳ್ಯಾವು. ಆದ್ರ ನಾವು ಮಕ್ಕಳಾಗಿದ್ದಾಗ ಈ ಬೋರಂಗಿಗಳನ್ನ ಹಿಡಿದು ತಂದು ಅವಕ್ಕೆ ಬೇರೆ ಬೇರೆ ಹೆಸರು ಕೊಡ್ತಿದ್ವಿ ನಾವು. ಕಂಚಿನ ಬೋರಂಗಿ, ನಗಾರಿ ಬೋರಂಗಿ, ಆಮೇಲೆ ಕುಡ್ ಬೋರಂಗಿ ಅಂತ ಹಿಂಗ ಅವಕ್ಕೆಲ್ಲ ಹೇಳಿ ಅವುಗಳ ಕೊರಳಿಗೆ ದಾರ ಕಟ್ಟಿ ಆಡಿಸ್ತಾ ಇದ್ವಿ. ಅದು ಪಕ್ಕ ಬಿಚ್ಚಿ ಹಾರ್ಕು ಅಂತ ಇರುವಾಗ ನಾವು ಸಂತೋಷ ಅನುಭವಿಸ್ತಿದ್ವಿ. ಆದ್ರೆ ಅದನ್ನ ಒಂದು ಕಡ್ಡಿ ಪೆಟ್ಟಿಗೊಳಗೆ ಹಾಕಿ ಜಾಲಿ ತಪ್ಪಲ, ಬನ್ನಿ ತಪ್ಪಲ ಹಾಕ್ತಿದ್ವಿ. ಅದು ಮೇಯ್ತದ ತಿಂತದ ಅನ್ನುವಂಥದ್ದು ನಮ್ಮ ನಂಬಿಕೆ. ಅದು 2 ದಿವಸ ಹಾರಿ ಕೊನೆಗೆ ತನ್ನ ಶಕ್ತಿ ಕಳ್ಕೊಂಡ ಮೇಲೆ ಅದು ಹಾರ್ಲಿಲ್ಲ ಅಂದ್ರೆ ಅದ್ರ ಕಾಲು ಚಿವುಟ್ತಿದ್ವಿ. ಆ ಕಾಲು ಚಿವುಟಿದ್ರು ಅದು ಹಾರ್ಲಿಲ್ಲ ಅಂತಂದ್ರ ಅದನ್ನ ಮತ್ತಷ್ಟು ಹಿಂಸಿಸ್ತಿದ್ವಿ. ಕೊನೆಗೆ ಹಾರಂಗಿಲ್ಲ ಅಂತಂದು ಅದನ್ನ ಜಜ್ಜಿ ಕೊಂದು ಬಿಡ್ತಿದ್ವಿ. ಈ ತರದ ಆಟ ನಾವು ಆಡ್ತಿದ್ವಲ್ಲ, ಹಂಗೆ ಈ ಮನುಷ್ಯರು ಅಂತ ಅನ್ನೋರು ನಾವ್ ಏನದೀವಿ, ಹೆಂಗದೀವಿ ಅಂತಂದ್ರ ಚುಕ್ಕೋಳ ಕೈಯಾನ ಬೋರಂಗಿ ಇದ್ದಂಗ ಅಂತ. ಆದ್ರ ಆಡ್ಸವ ಕುಣಸವ ಮ್ಯಾಲಿರೋ ಆ ಭಗವಾನ, ಅವ ಆಡಿಸಿದಂಗ ಆಡೋ ಬಣ್ಣದ ಬೋರಂಗಿ ನಾವು ಅಂತ. ಬಹುಶಃ ಇದೆಲ್ಲರಿಗೂ ಸರಿ ಅನಿಸ್ತದಲ್ಲ. ಆ ರೀತಿಯಾದಂತಹ ಒಂದು ಮನಸ್ಥಿತಿ ಇಲ್ಲಿ ಸಿದ್ದರಾಮ ದೇವರಿಗೆ ಆ ಸಂದರ್ಭದಲ್ಲಿ ಅನಿಸ್ತು. ಅದೇ ರೀತಿಯಾದಂತಹ ಅನುಭವ ಶಾಂತವೀರ ಪಟ್ಟಾಧ್ಯಕ್ಷರಿಗೂ ಆಯ್ತು ಅಂತ. ನಾವು ನಿಮಗ್ ಕೊಡ್ಬಾರ್ದು, ಅವ್ರಿಗೆ ಕೊಡ್ಬೇಕು ಅಂತ ನನ್ ಮನಸ್ಸಿನಾಗ ಇರ್ಲಿಲ್ಲ. ಆದ್ರ ಗೆಲ್ತೀನಿ ಅಂತ ಏರಿ ಹೋದವ ಸೋತು ಮೊಣಕಾಲು ಊರ್ದೆ ಅಂತ ಶಾಂತವೀರ ಪಟ್ಟಾಧ್ಯಕ್ಷರು ತಮ್ಮ ಸೋಲನ್ನ ಒಪ್ಕೋತಾರೆ, ನೋವನ್ನ ಹಂಚ್ಕೋತಾರೆ. ನೀವೇನೇ ಹೇಳ್ರಿ ಅಪ್ಪರ, ನಮ್ ಮಠ ಸಣ್ಣದು, ಗದಗಿಂದು ಜಗದ್ಗುರು ಪೀಠ ಅಂತ ನಿಮಗೂ ಆಸೆ ಆಗಿರ್ಬೇಕು ಎಂದ ಮಲ್ಲೇಶಪ್ಪನ ಮಾತು ನನಗೆ ತುಂಬಾ ಕರ್ಕಶ ಎನಿಸ್ತು. ಮೊದಲೇ ಬಸವಳಿದಿದ್ದ ಪಟ್ಟದೇವರನ್ನು ಇದು ಘಾಸಿಗೊಳಿಸುತ್ತದೆ ಎಂದು ಅರಿತ ನಾನು, ನೋಡ್ರಿ ಮಲ್ಲೇಶಪ್ಪ, ಅಲ್ಲಿಗೂ ಅವರು ನನ್ನನ್ನು ಬಿಟ್ಟು ಕೊಡಾಕ ಒಲ್ಲೆ ಅಂತಾನ ಹೇಳಿದ್ರು. ಆದ್ರ ಪರಿಸ್ಥಿತಿ ಹಂಗ್ ಬಂತು. ಇದ್ರಾಗ ಅವ್ರದ್ದೇನೂ ತಪ್ಪಿಲ್ಲ. ನೀವ್ ಹೇಳ್ತೀರಿ ದೇವ್ರು, ಆದ್ರ ಅದು ನಮಗ ಪಟಾಸಲ್ಲ. ನಮ್ಮ ಮಠ ಸಣ್ಣದು, ಇದಕ್ಕ ಆಸ್ತಿ ಇಲ್ಲ ಅಂತ ಅನಿಸಿರ್ಬೇಕು ಅಪ್ಪವ್ರಿಗೆ. ಅದು ಸಹಜಿಕದ. ಮಠ ಸಣ್ಣದಿದ್ರು ಭಕ್ತರು ಬಡವ್ರಲ್ರಿ ತಂದೆ. 1000 ಭಕ್ತರು ಒಬ್ಬೊಬ್ರು ಒಂದೊಂದ್ ಎಕರೆ ಬಿಟ್ಟು ಕೊಡಾಕ ತಯಾರದೀವಿ ನಾವು. ಆದ್ರೆ ನೀವು ನಮ್ಮ ಮಠಕ್ಕ ಬರಾಕಬೇಕು. ಎಕರೆ ಬಿಟ್ಟು ಕೊಡಾಕ ತಯಾರದೀವಿ ಅಂತಲ್ಲ, ನಾವ್ ಏನ್ ಬೇಕಾದ್ರೂ ಬಿಟ್ಟು ಕೊಡಾಕ ತಯಾರದೀವಿ. ಇದನ್ನಾದ್ರೂ ನೀವು ತಿಳ್ಕೋಬೇಕು. ಆತ ಖಡಾಖಂಡಿತವಾಗಿ
ಹೀಗೆ ಹೇಳಿದ. ಏ ಸಿದ್ದರಾಮ, ಬಿದ್ದು ಚಿಕ್ಕಿ ಆಯ್ದು ಮುಗುಲಿಗೆ ಅಂಟಿಸೋ ಕೆಲಸ ಮಾಡಬೇಡ್ರಿ. ಇನ್ನೊಮ್ಮೆ ಗಮನಿಸ್ಬೇಕು. ಏ ಸಿದ್ದರಾಮ, ಇನ್ನೊಬ್ಬ ಭಕ್ತನಿಗೆ ಇವ್ರು ಹೇಳ್ತಾರೆ, ಬಿದ್ದು ಚಿಕ್ಕಿ ಆಯ್ದು ಮುಗುಲಿಗೆ ಅಂಟಿಸೋ ಕೆಲಸ ಮಾಡ್ಬೇಡ್ರಿ. ಬಿದ್ದದ್ದೇನು ಅದು ನೆಲಕ್ಕೆ ಬಿದ್ದಿರಂಗಿಲ್ಲ, ಬೇರೆ ಕಡೆ ಹೋಗಿ ಬೆಳಕಾಗ್ತೈತಿ. ನಮ್ ಸಿದ್ದು ಅಂತ ಒಂದು ನಕ್ಷತ್ರ ಗದಗಿನ ಪೀಠಕ್ಕೆ ಜಗದ್ಗುರುವಾಗಿ ಹೊಂಟಾನ. ನಾವು ನೀವು ಕೂಡಿ ಸಂತೋಷದಿಂದ ಕಳಿಸ್ಕೊಡೋಣ. ಮಲ್ಲೇಶಿ, ಎಲ್ಲಾರನ್ನೂ ಕರ್ಕೊಂಡು ಮೊದಲ ಪ್ರಸಾದ ಮಾಡು. ನಿಮ್ ಮಠಕ್ಕ ನಾ ಬೇರೆ ಒಂದು ರತ್ನ ಹುಡುಕಿ ಕೊಡ್ತೀನಿ, ಆತಿಲ್ಲೋ? ಪಟ್ಟದೇವರ ಮಾತಿಗೆ ಎದುರಾಡುವ ಧೈರ್ಯ ಯಾರಿಗೂ ಬರ್ಲಿಲ್ಲ. ಜಗಳ ಕಾಯಲೆಂದೇ ಬಂದವರ ಕೋಪವನ್ನು ಶಮನ ಮಾಡಿ ಅವರಿಗೆ ಆಶೀರ್ವದಿಸಿ ಕಳಿಸಿಕೊಟ್ರು ಶಾಂತವೀರರು. ಹಾಗೆ ಸಿಂದಗಿಯ ಭಕ್ತರು ಕೂಡ ಒಂದು ಅದ್ದೂರಿ ಸಮಾರಂಭ ಏರ್ಪಡಿಸಿ ನನ್ನನ್ನು ಬೀಳ್ಕೊಟ್ರು. 20ನೇ ಅಧ್ಯಾಯದಲ್ಲಿ ಈ ರೀತಿಯಾದಂಥ ಒಂದು ಸಂಘರ್ಷ ಏರ್ಪಡ್ತದೆ ಅಂತ ಅನ್ಕೊಂಡಿದ್ದು ಅದು ಸುಸೂತ್ರವಾಗಿ. ಯಾಕೆಂದ್ರೆ ಜಗಳಾಡ್ಲಿಕ್ಕೆ ಬಂದವರಿಗೆ ಎದುರು ಇದ್ದು ಪ್ರತಿ ವಾದ ಮಾಡ್ತಾ ಇದ್ರೆ ಜಗಳ ಮುಂದುವರಿತದೆ. ನಾ ಸೋತೀನಿ ಅಂತ ಒಪ್ಕೊಂಡ ಮೇಲೆ ಆ ಜಗಳ ಹೆಂಗ್ ಮುಂದುವರಿತದೆ? ಹಾಗಾಗಿ ದುದನಿ ಭಕ್ತರು ಅಲ್ಲಿ ಒಪ್ಕೊಂಡು ತಮ್ಮ ಆ ಜಗಳ ನಿಲ್ಲಿಸಿದರು ಅಂತ. 21ನೇ ಅಧ್ಯಾಯದಲ್ಲಿ ಈ ಪೀಠಾರೋಹಣದ ಕುರಿತಾಗಿ ಬರ್ತದೆ. ಶೂನ್ಯ ಪೀಠದ ಸ್ಥಾಪನೆಯಾದದ್ದೊಂದು ಐತಿಹಾಸಿಕ ಘಟನೆ. ಮನುಷ್ಯ ಕೋಟಿಯ ಸರ್ವಾಂಗೀಣ ಪ್ರಗತಿಯ ಕಾರಣಕ್ಕಾಗಿ, ಸಮಾಜೋಧಾರ್ಮಿಕ ಸಮುನ್ನತಿಗಾಗಿ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಎಂಬ ಮುಕ್ತ ಚರ್ಚಾ ವೇದಿಕೆಯನ್ನು ಸ್ಥಾಪಿಸಿದ ಬಸವಣ್ಣ ವರ್ಗ, ವರ್ಣ, ಲಿಂಗ ಹಾಗೂ ಜಾತಿ ಭೇದರಹಿತ ಸಮಾಜ ಅದೇ ಕಲ್ಯಾಣ ರಾಜ್ಯ. ಅದರ ಪರಿಕಲ್ಪನೆ ಬಸವಣ್ಣನಿಗೆ ಬಂದದ್ದು ಮತ್ತು ಅನುಭವ ಮಂಟಪ ವಿಶ್ವದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದ್ದು ಒಂದು ಚಾರಿತ್ರಿಕ ಸಾಧನೆ. ಈ ಚರ್ಚಾ ವೇದಿಕೆಯ ಶೂನ್ಯ ಪೀಠಾಧಿಕಾರಿ ಯಾರಾಗಬೇಕು ಎಂಬ ಜಿಜ್ಞಾಸೆ ಆರಂಭವಾಗಿ ದೇಶ ವಿದೇಶಗಳ ನಾನಾ ಭಾಗಗಳಿಂದ ಈ ಕಲ್ಯಾಣ ರಾಜ್ಯ ಬಸವ ಕಲ್ಯಾಣಕ್ಕೆ ಬಂದ ಸಮಾನ ಮನಸ್ಕ ಚಿಂತಕರು ಎಡೆಬಿಡದೆ ಚಿಂತಿಸಿ ಕಾಯ್ದು ಗುಣವೊಂದೇ ಫಲವಾಗಬೇಕು ಎಂಬ ಕಾರಣದಿಂದ ಅಲ್ಲಮ ಪ್ರಭುಗಳನ್ನು ಮೊಟ್ಟ ಮೊದಲ ಶೂನ್ಯ ಪೀಠಾಧಿಕಾರಿಯನ್ನಾಗಿ ಆಯ್ಕೆ ಮಾಡುತ್ತಾರೆ. ಕಾಶ್ಮೀರದಿಂದ ಮಹದೇವ ಗೋಪಾಲ ಅಂದ್ರೆ ಮೋಳಿಗೆ ಮಾರಯ್ಯ, ಅವನ ಸತಿ ಮಹಾದೇವಿ, ಕಂದಹಾರದಿಂದ ಅಂದ್ರೆ ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವ, ಸೌರಾಷ್ಟ್ರದಿಂದ ಆದಯ್ಯ, ತಮಿಳು ದೇಶದಿಂದ ಬಹುರೂಪಿ ಚೌಡಯ್ಯ, ಉಡುತಡಿಯಿಂದ ಅಕ್ಕ ಮಹಾದೇವಿ ಆದಿಯಾಗಿ ಹೊಸತನ, ಪ್ರಗತಿ, ನೆಮ್ಮದಿ ಮತ್ತು ಸಾಮಾಜಿಕ ನ್ಯಾಯವನ್ನು ಅರಸುತ್ತಾ ಇಲ್ಲಿ ಬಂದು ಸೇರಿ ಇವನಾರವನೆನ್ನದೆ ಇವ ನಮ್ಮವನೆಂದು ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವ ಮೂಲಕ ಕಲ್ಯಾಣ ರಾಜ್ಯವನ್ನು ಕಾಯಕ ಮತ್ತು ದಾಸೋಹ ತತ್ವಗಳ ಆಧಾರದ ಮೇಲೆ ಕಟ್ಟುತ್ತಾರೆ. ಇಂಥ ಶರಣಗಣದ ದಂಡನಾಯಕ ಬಸವಣ್ಣನಾಗಿದ್ದರೆ ಮುನ್ನಡೆಸುವ ಸಮರ್ಥ ಗುರು ಅಲ್ಲಮನಾಗಿದ್ದ. ಅಲ್ಲಮನ ನಿರ್ಗಮನದ ನಂತರ ಈ ಪೀಠವನ್ನು ಅಲಂಕರಿಸಿದ್ದು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನಾದರೆ ಅವರ ಮುಂದಿನವರು ಸಿದ್ದರಾಮರು. ಕಲ್ಯಾಣ ಕ್ರಾಂತಿಯ ನಂತರ ಸಿದ್ದರಾಮೇಶ್ವರರ ಕಾಲಕ್ಕೆ ಸೊಲ್ಲಲಾಪುರಕ್ಕೆ ಸ್ಥಳಾಂತರಗೊಂಡ ಈ ಪೀಠ ಪರಂಪರೆಯ 19ನೇ ಜಗದ್ಗುರು ನಿರಂಜನ ಚಕ್ರವರ್ತಿ ಯಡಿಯೂರು ತೋಂಟದ ಶ್ರೀ ಸಿದ್ದಲಿಂಗೇಶ್ವರರು. ಇವರು ಬಸವಾದಿ ಶರಣರ ತತ್ವ ಪ್ರಸಾರಕ್ಕಾಗಿ 701 ವಿರಕ್ತರೊಂದಿಗೆ ಲೋಕ ಸಂಚಾರ ಕೈಕೊಂಡು ಕಗ್ಗೆರೆಯಲ್ಲಿ ನಿರ್ವಿಕಲ್ಪ ಸಮಾಧಿ ಹೊಂದುತ್ತಾರೆ. ಅಲ್ಲಿಂದ ಈ ಶೂನ್ಯ ಪೀಠದ 2ನೇ ಪರಂಪರೆ ಆರಂಭವಾಗಿ ಇದರ 19ನೇ ಜಗದ್ಗುರುವಾಗಿ ಪೀಠಾರೋಹಣ ಮಾಡಲು ಅದೇ ತೋಂಟದ ಸಿದ್ಧಲಿಂಗ ಎಂಬ ಹೆಸರಿನಲ್ಲಿ ನಾವು ನಿಯುಕ್ತರಾದದ್ದು ಒಂದು ವಿಸ್ಮಯಕಾರಿ ಘಟನೆ. ವಿಸ್ಮಯಕಾರಿ ಘಟನೆ ಯಾಕೆಂದ್ರೆ ಈ ಪೀಠವನ್ನು ನಾವು ಅರಸಿ ಬರಲಿಲ್ಲ, ಅದೇ ನಮ್ಮನ್ನು ಅರಸಿ ಬಂದದ್ದು. ಈ ಪೀಠವನ್ನು ನಾವು ಅಲಂಕರಿಸಲು ನಿಗದಿಯಾದ ದಿನ ಜುಲೈ 29,
1974 ಸೋಮವಾರ ಶ್ರೀಮಠದಲ್ಲಿ ಅದುವರೆಗೆ ನಡೆಸುತ್ತಾ ಬಂದ 95ನೆಯ ಶಿವಾನುಭವದಂದು ನಾವು ಅಲ್ಲಿಗೆ ಬಂದದ್ದು. ಪೀಠ ದೊಡ್ಡದು, ಅಷ್ಟೇ ದೊಡ್ಡ ಕಂಟಕಗಳು ಅದನ್ನು ಮುತ್ತಿಕೊಂಡಿದ್ದವು. ಆರ್ಥಿಕ ಸಂಕಷ್ಟ ಮಾತ್ರ ಅಲ್ಲ, ಹಲವು ಕಾನೂನಾತ್ಮಕ ಸವಾಲುಗಳು ಇದ್ದವು. ಹೀಗಾಗಿ ಇದೊಂದು ಸರಳ ಸಮಾರಂಭವಾದೀತು ಎಂದುಕೊಂಡಿದ್ದ ನಮಗೆ ಅಚ್ಚರಿ ಹುಟ್ಟಿಸುವ ರೀತಿಯಲ್ಲಿ ಅದೊಂದು ಅದ್ದೂರಿ ಸಮಾರಂಭವೇ ಆಯಿತು. ಭಕ್ತಗಣದ ಮನದ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದವರು ಅನೇಕ ಮಠಾಧೀಶರು ಮತ್ತು ಸಾಹಿತಿ ಶ್ರೀ ಸಂಶಿ ಭೂಷಣೂರು ಮಠ ಅವರು. ಪೀಠಾರೋಹಣ ಸಮಾರಂಭದಲ್ಲಿ ನಾವು ಮಾತನಾಡಿದ್ದು ಹೀಗೆ: ಈ ಸಮಾರಂಭಕ್ಕೆ ಸಾಕ್ಷಿಯಾದ ಎಲ್ಲ ಪೂಜ್ಯರೇ, ಗಣ್ಯರೇ, ಅಪಾರ ಸಂಖ್ಯೆಯಲ್ಲಿ ಸೇರಿರುವ ಭಕ್ತಗಣವೇ, ತಾಯಂದಿರೇ, ಪತ್ರಿಕಾ ಬಳಗವೇ, ತಮಗೆಲ್ಲ ಶರಣಾರ್ಥಿ. ಇದು ಶೂನ್ಯ ಪೀಠ, ಸುಖದ ಸುಪ್ಪತ್ತಿಗೆ ಅಲ್ಲ, ಉರಿಯ ಗದ್ದುಗೆ. ಇದರ ಪ್ರಪ್ರಥಮ ಪೀಠಾಧಿಪತಿ ವಿವಂಬಮೂರ್ತಿ ಜ್ಞಾನಕೀರುತಿ ಬೆಡಗಿನ ಬೆಟ್ಟ, ಬೆರಗಿನ ಆಕಾಶವೇ ಎನ್ನಿಸಿಕೊಂಡಿದ್ದ ಅಲ್ಲಮ ಪ್ರಭುಗಳು. ಇಷ್ಟೇ ಘನ ವ್ಯಕ್ತಿತ್ವ ಹೊಂದಿದ್ದ ನಿರಂಜನ ಜಗದ್ಗುರು ಯಡಿಯೂರು ತೋಂಟದ ಸಿದ್ದಲಿಂಗೇಶ್ವರರು ಆ ಪರಂಪರೆಯ 19ನೆಯವರಾದರೆ, ಎರಡನೇ ಪರಂಪರೆಯ ಮೊದಲಿಗರು. ಅವರ ನಂತರದ 19ನೇ ಪೀಠಾಧಿಕಾರಿಯಾಗಿ ನಾನು ಬಂದದ್ದು ಒಂದು ಸಾಮಾನ್ಯ ಘಟನೆಯಲ್ಲ, ಇದೊಂದು ಸುಯೋಗ. ಈ ಮಠದ ಆಸ್ತಿಗೆ ಮನಸೋತು ಬಂದವನಲ್ಲ ನಾನು. ಇಲ್ಲಿಯ ಭಕ್ತರ ಹೃದಯ ಸಿರಿವಂತಿಕೆಗೆ ತಲೆಬಾಗಿ ಬಂದಿದ್ದೇನೆ. ಹಿರಿಯ ಪೂಜ್ಯರಿಂದ ನಾನು ಕೇಳಿ ಪಡೆದುಕೊಂಡ ಒಂದೇ ಒಂದು ಆಸ್ತಿ ಎಂದರೆ ಅದು ಸ್ವಾತಂತ್ರ್ಯ. ಹಿಂದೆ ಅದರ ಪ್ರಯೋಗ ಮಾಡಬಯಸುತ್ತೇನೆ. ಲಿಂಗಧಾರಿಗಳಿಗೆ ಮಾತ್ರ ಪ್ರವೇಶ ಎಂದು ತೂಗು ಹಾಕಿದ ಆ ಫಲಕವನ್ನು ಈ ಕ್ಷಣದಿಂದಲೇ ತೆಗೆದುಹಾಕಲು ಸೂಚಿಸುತ್ತೇನೆ. ಇದು ತುಂಬಾ ಮಹತ್ವದ ಒಂದು ಘಟನೆ ಅಂತ ನಾನು ಭಾವಿಸಿದ್ದೇನೆ. ಅವರು ಬಂದ ಗಳಿಗೆನೆ ಅವರು ಚಲಾಯಿಸಿದಂತಹ ತಮ್ಮ ಅಧಿಕಾರ ಅಂದ್ರೆ ಆ ಪಡೆದುಕೊಂಡು ಸ್ವಾತಂತ್ರ್ಯದ ಪ್ರಯೋಗ ಮಾಡಿದ್ದು ಈ ಮೂಲಕ. ಅಲ್ಲಿ ಲಿಂಗಧಾರಿಗಳಿಗೆ ಮಾತ್ರ ಪ್ರವೇಶ ಅಂತ ಆ ಮಠದಲ್ಲಿ ಒಂದು ಫಲಕ ತೂಗು ಹಾಕಿತ್ತು. ಅದನ್ನ ಅವರು ಆ ಕ್ಷಣದಿಂದಲೇನೆ ತೆಗೆದುಹಾಕಲು ಸೂಚಿಸುತ್ತೇನೆ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮದು ಬಹುಮುಖಿ ಮತ್ತು ಬಹು ಸಂಸ್ಕೃತಿಯ ದೇಶ. ಇಲ್ಲಿ ಲೆಕ್ಕವಿಲ್ಲದಷ್ಟು ಮತ, ಪಂಥ, ಧರ್ಮ ಹಾಗೂ ದೇವರುಗಳಿವೆ. 1000 ತೊರೆಗಳು ಹರಿದು ನದಿ ಸೇರಿ ಸಾಗರದೊಳಗೆ ಲೀನವಾಗುವಂತೆ ಎಲ್ಲೆಲ್ಲಿಂದಲೂ ಬಂದ ಇಸ್ಲಾಂ, ಕ್ರಿಶ್ಚಿಯನ್ ಹಾಗೂ ಪಾರ್ಸಿ ಧರ್ಮಗಳು, ನಾಥ, ಭಕ್ತಿ ಪಂಥಗಳು ಈ ದೇಶದ ಮುಖ್ಯವಾಹಿನಿಯಲ್ಲಿ ಸಮರಸಗೊಂಡು ಮುನ್ನಡೆದುದಕ್ಕೆ ನಮ್ಮ ಇತಿಹಾಸ ಸಾಕ್ಷಿಯಾಗಿದೆ. ವಿಜಾಪುರವನ್ನು ಆಳುತ್ತಿದ್ದ ಸುಲ್ತಾನ್ 2ನೇ ಇಬ್ರಾಹಿಂ ತಾನು ಬರೆದ ಕಿತಾಬಿ ನವರಸ್ ಅನ್ನುವಂತಹ ಗ್ರಂಥದೊಳಗೆ ದುರ್ಗಾ, ಗಣಪತಿ, ಸರಸ್ವತಿಯರನ್ನು ಸ್ಮರಿಸಿದ್ದಾನೆ. ಇವರೆಲ್ಲ ಹಿಂದೂ ದೇವತೆಗಳಲ್ಲವೇ? ಇವನ ಕಾಲದೊಳಗೆ ಅಮೀನುದ್ದೀನ್ ಎಂಬೋ ಒಬ್ಬ ಸೂಫಿ ಸಂತ ಇದ್ದ. ಇವನ ಹತ್ತಿರ ಇಷ್ಟಲಿಂಗ ಧರಿಸಿದ ಒಂದು ಅನಾಥ ಮಗು ಬಂದಾಗ ಅದನ್ನ ಎತ್ತಿಕೊಂಡು ಸಾಕಿದ. ಒಂದು ಕೈಯಲ್ಲಿ ಇಷ್ಟಲಿಂಗ, ಇನ್ನೊಂದು ಕೈಯಲ್ಲಿ ಕುರಾನ್ ಹಿಡಿದುಕೊಂಡು ಬೆಳೆದ ಆ ಮಗು ಮುಂದೆ ಫಕೀರ್ ಸ್ವಾಮಿಯಾಗಿ ಶಿರಹಟ್ಟಿಯ ಮೂಲ ಪೀಠಾಧಿಪತಿ ಆಗುತ್ತಾನೆ. ನಿಮಗೆ ಗೊತ್ತು, ಸಂತ ಶಿಶುನಾಳ ಶರೀಫ್ ಪಿಂಜಾರ. ಅವನ ಗುರು ಕಳಸದ ಗೋವಿಂದ ಭಟ್ಟ ಬ್ರಾಹ್ಮಣ. ಮುಸಲ್ಮಾನ ಶರೀಫರಿಗೆ ಪ್ರಭುಲಿಂಗ ಲೀಲೆ ಅಚ್ಚುಮೆಚ್ಚಿನ ಕಾವ್ಯ. ನಾನು ಅದನ್ನ ತಲೆ ಮೇಲೆ ಇಟ್ಕೊಂತೀನಿ ಅಂತ ಶರೀಫ್ ಹೇಳ್ತಾರ. ಹೀಗಾಗಿ ಇಸ್ಲಾಂ, ಹಿಂದೂ, ಲಿಂಗಾಯತ್ ಅವರ ಜ್ಞಾನದ ತ್ರಿವೇಣಿ ಸಂಗಮ ಆಗಿದ್ವು. ಕ್ರಿಶ್ಚಿಯನ್ ರೆವರೆಂಡ್ ಉತ್ತಂಗಿ ಚೆನ್ನಪ್ಪನವರು ತಮ್ಮ ಇಡೀ ಜೀವನ ಮುಡುಪಾಗಿಟ್ಟದ್ದು ಸರ್ವಜ್ಞನ ವಚನಗಳ ಸಂಪಾದನೆ ಮತ್ತು ಸಂಶೋಧನೆಗೆ. ಹೊರಗಿನ ದೇಶದಿಂದ ಕ್ರಿಶ್ಚಿಯನ್ ಧರ್ಮ ಪ್ರಸಾರಕ್ಕಾಗಿ ಬಂದ ರೆವರೆಂಡ್ ಇಟೆಲ್, ರೈಸ್, ಮೋಗ್ಲಿಂಗ್, ಫ್ಲೀಟ್ ಅಂಥವರಿಂದ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಗಳು ಬೆಳಕಿಗೆ ಬಂದಿವೆ. ಈ ಎಲ್ಲವೂ ಬಂದು ಸೇರಿದ್ದು ಭಾರತದ ಬಹುಮುಖಿ ಸಂಸ್ಕೃತಿಯ ಪವಿತ್ರ ಗಂಗೆಗೆ. ನನ್ನ ಓದು, ನನ್ನ ಅಧ್ಯಯನ ಮತ್ತೆ ನನ್ನ ಗುರುಗಳಿಂದ ಇದನ್ನು ಕಲಿತ ನನಗೆ ದೊಡ್ಡ ದೊಡ್ಡ ಮಠ ಮಂದಿರಗಳನ್ನು ಕಟ್ಟುವುದಕ್ಕಿಂತ
ಜನರ ಒಡೆದ ಮನಸ್ಸು ಮತ್ತು ಅವರ ಕನಸುಗಳನ್ನು ಕಟ್ಟುವುದು ಮುಖ್ಯ ಅನಿಸ್ತಾ ಇದೆ. ಮಠಗಳಿಗಿಂತ ಘಟಗಳಿಗೆ ಪ್ರಾಶಸ್ತ್ಯ ಕೊಡಬೇಕು ಅನಿಸ್ತಾ ಇದೆ. ಧರ್ಮ, ಜಾತಿ, ವರ್ಗ, ವರ್ಣ ಇತ್ಯಾದಿಗಳ ಕಾರಣಕ್ಕಾಗಿ ಛಿದ್ರಗೊಂಡ ಮನಸ್ಸುಗಳನ್ನು ಬಸವಾದಿ ಶರಣರ ಸಮ ಸಮಾಜದ ಮಾದರಿಯಲ್ಲಿ ಕಟ್ಟಬೇಕಾಗಿದೆ. ಅಸ್ಪೃಶ್ಯತೆ ಮನುಷ್ಯ ಲೋಕಕ್ಕೆ ಅಂಟಿದ ಮಹಾಶಾಪ. ಇದನ್ನು ನಮ್ಮ ಈ ಮಠದ ಮೂಲಕ ನಿರ್ಮೂಲ ಮಾಡಬೇಕಿದೆ. ಎಲ್ಲ ಭಕ್ತರ ಒತ್ತಾಯಕ್ಕೆ ಮಣಿದು ಇಂದು ನಾನು ಅಡ್ಡಪಲ್ಲಕ್ಕಿ ಹತ್ತುವಾಗ ಒಂದು ತರದ ಸಂಕಟ ಅನುಭವಿಸಿದೆ. ಜನರು ಮತ್ತು ಜಗದ್ಗುರುಗಳ ನಡುವಿನ ಸಂಬಂಧಕ್ಕೆ ಪಲ್ಲಕ್ಕಿ ಆಟ ಬರಬಾರದು. ಜೀವಂತ ಮನುಷ್ಯರು, ಜೀವ ಇರುವ ಯಾವುದೇ ವ್ಯಕ್ತಿಯನ್ನು ಹೊತ್ತು ನಡೆಯುವುದು ಅಮಾನವೀಯ, ಅಸಹ್ಯ ಕ್ರಿಯೆ. ಇಂದೇ ಕೊನೆ. ಇನ್ನೆಂದೂ ನಾವು ಈ ಅಡ್ಡಪಲ್ಲಕ್ಕಿಯನ್ನು ಏರುವುದಿಲ್ಲ. ವಚನ ಸಾಹಿತ್ಯ ನನ್ನ ದೇವರು, ನನ್ನ ಕಣ್ಣು ಮುಂದಿನ ಬೆಳಕು. ಇನ್ನು ಮುಂದಿನ ಈ ಮಠದ ಯಾವುದೇ ಜಾತ್ರೆ ಉತ್ಸವಗಳಲ್ಲಿ ಅಡ್ಡಪಲ್ಲಕ್ಕಿಯಲ್ಲಿ ಮೆರೆಸಬೇಕಾದುದು ವಚನ ಸಾಹಿತ್ಯವನ್ನೇ ಹೊರತು ನನ್ನನ್ನಲ್ಲ. ನನ್ನ ದೃಷ್ಟಿಯಲ್ಲಿ ಮಠಾಧಿಪತಿಗೆ ಭಕ್ತರ ಹೃದಯವೇ ಪವಿತ್ರ ಪಲ್ಲಕ್ಕಿ. ಮಠ ಕಟ್ಟಲಿಕ್ಕಲ್ಲ, ಮನ ಕಟ್ಟಲು ಸಹಕರಿಸಿ. ಸರ್ವರಿಗೂ ಶರಣಾರ್ಥಿ. ಸಹಸ್ರ ಸಹಸ್ರ ಪ್ರೇಕ್ಷಕರ ಕರತಾಡನ, ಅದು ನನ್ನ ಬದುಕಿನಲ್ಲಿ ನಾನೆಂದೂ ಊಹಿಸದ ಮೊಟ್ಟ ಮೊದಲ ಮಹಾಸಭೆ. ಸಹಜವಾಗಿ ಎದೆಯು ಬಿದ್ದು ಆನಂದ ಬಾಷ್ಪ ಹೊರಚಿಮ್ಮಿದವು. 25ರ ತರುಣ ಮಠಾಧಿಪತಿಯಾದ ನಾನು ವಯೋಮಾನಕ್ಕೂ ಮೀರಿದ ಪ್ರತಿಭೆ ಹಾಗೂ ಪ್ರಬುದ್ಧತೆಯನ್ನು ಪ್ರದರ್ಶಿಸಿದೆ ಎಂದು ಹಿರಿಯ ಪೂಜ್ಯರ ಪ್ರೀತಿ ಅಭಿಮಾನಗಳಿಗೆ ಪಾತ್ರನಾಗಿದ್ದೆ. ಇಲ್ಲಿಗೆ ಅವರು ಪೀಠಾಧಿಕಾರಿಯಾಗಿ ಗದಿಗಿನ ಮಠಕ್ಕೆ ಬಂದದ್ರ ಕುರಿತಾಗಿ ನಾವು ನೋಡ್ತೇವೆ. ಎಲ್ಲ ಜಗದ್ಗುರುಗಳಿಗಿಂತ ತುಂಬಾ ವಿಶಿಷ್ಟವಾದ ಜಗದ್ಗುರುಗಳು ಇವರು ಆಗಿದ್ರು ಅನ್ನುವಂತಹದ್ದನ್ನ ನಾವು ಇಲ್ಲಿಯವರೆಗಿನ 21 ಅಧ್ಯಾಯಗಳಲ್ಲಿ ಗಮನಿಸಿದ್ದೇವೆ. ಇಲ್ಲಿಗೆ ಇವತ್ತು